ಆತ್ಮೀಯ H16 ನ್ಯೂಸ್ ಅರ್ಥ ದೇಶಧಾರಂಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರ್. ಆತ್ಮೇಲೆ ನಿನ್ನೆಂತೂ ನೀವು ನೋಡಿದ್ದೀರಿ, ಅಭಿಜಿತ್ ದಿಪ್ಕೆ ಭಾರತಕ್ಕೆ ಬಂದಿರೋದ್ರು, ಗೋಧಿ ಮೀಡಿಯಾ 100 ಜನ ಅಂತ ಹೇಳಿದರು, ಇನ್ನುಳಿದವರು 1000 ಜನ ಕೂಡಿದರು ಅಂತ ಹೇಳಿದರು ಜಂತರ್ ಮಂತರದಲ್ಲೇ. ಅದೇನು ಕೂಡಿದ್ರು ಏನಿಲ್ಲ, ಆದರೆ ಪ್ರತಿಭಟನೆ ಮಾಡಿದ್ದೇನು ಸುಳ್ಳಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಈ ಮೂಮೆಂಟ್ ಏನಾಗಬಹುದು, ಒಂದು ವೇಳೆ ಪ್ರಧಾನಮಂತ್ರಿಯವರು ಅಂದರೆ ನಮ್ಮ ಮೋದಿಯವರು ಧರ್ಮೇಂದ್ರ ಪ್ರಧಾನರನ್ನು ರಾಜೀನಾಮೆ ತೊಗೊಂಡ್ರೆ ಈ ಮೂಮೆಂಟ್ ನಿಲ್ತದನ ಅನ್ನುವಂಥ ಪ್ರಶ್ನೆ ಇವತ್ತು ಎಲ್ಲರ ಮುಂದೆ ಕಾಣಲಿಕ್ಕೆ ಸರ್. 1 ಪಾಯಿಂಟ್ ಪ್ರೋಗ್ರಾಮ್ ದಿಪ್ಕಿ ಅವರು ಈಗಾಗಲೇ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಸೋನಮ್ ವಾಂಗ್ಚುಕ್ ಅವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಫಸ್ಟ್ ಅವ್ರನ್ನ ಇಳಿಸ್ರಿ ಆಯಿತು, ಒಪ್ಪಿದ ಮೇಲೆ ಮುಂದೇನು, ಇದು ದೊಡ್ಡ ಪ್ರಶ್ನೆ ಅದ. ಈಗಾಗಲೇ BJP ಇದು ನುಂಗಲಾರ ಬಿಸಿ ತುಪ್ಪ ಅಂತ ಅನಿಸಿದ. ಅದೇ ಕಾಲಕ್ಕೆ ಅವರು ಇದ್ರ ಬದಲಾಗಿ ನೆಗೆಟಿವೋ ಪಾಸಿಟಿವೋ ವಾದ ವಿವಾದ ಮಾಡ್ತಾಯಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲೇ ನಿತಿನ್ ನವೀನ್ ಅಂದರೆ BJP ಅಧ್ಯಕ್ಷರು ಏನು ಹೇಳಿದ್ದಾರೆ ಅದನ್ನು ನೋಡಬೇಕಾಗಿದೆ. ದೇಶದ ಯುವಜನರನ್ನು ನಕಾರಾತ್ಮಕ ರಾಜಕೀಯದತ್ತ ತಳ್ಳಲು ಕೆಲವು ಶಕ್ತಿಗಳು ಪ್ರಯತ್ನಿಸುತ್ತಿವೆ. ನಕಾರಾತ್ಮಕ ರಾಜಕೀಯ ಮಾಡಿದ್ರೆ ಕೆಲವು ನುಗ್ಗಿಸ್ತಾ ಇದ್ದಾರೆ ಈ ಯುವಕರನ್ನಂತ. ಯುವಕರಿಗೆ ಇವತ್ತು ಈ ಆಗ್ತಾಯಿದ್ದಾವೆ ಯುವಕರ ಮೇಲೆ, ಅದರಲ್ಲೂ ಮುಖ್ಯವಾಗಿ 17ರಿಂದ 30 ವರ್ಷ ಒಳಗಿನ ಯುವಕರಿಗೆ ಉದ್ಯೋಗ ಕೊಡಬಾರ್ದಂತ ಏನಾದರೂ ಕೊಡಬೇಡ್ರಿ ಅಂತ ಏನಾದರೂ ಸರ್ಕಾರ ಕೇಳ್ಕೊಂಡಿದ್ದಾರೆ ಯಾರು? ಇಲ್ಲಿದ್ದವ್ರು ನಿರುದ್ಯೋಗಿಗಳು ಹೋರಾಟ ಮಾಡ್ತಾಯಿದ್ದಾರೆ. ಜೊತೆಗೆ ನೀಟದಲ್ಲಿ 22 ಲಕ್ಷ ಹುಡುಗರು ಕೊಡ್ತಿದ್ದಾರೆ. ಪೇಪರ್ ಲೀಕ್ ಆಗ್ತದೆ, ಇದು ನಕಾರಾತ್ಮಕ. ಇದಕ್ಕೆ ನಕಾರಾತ್ಮಕ ರಾಜಕಾರಣನ. ಇವತ್ತು ಪಾಪ 6ರಿಂದ 7 ಜನ ಹುಡುಗರು ಇದೇ ಈ ಸಂದರ್ಭದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ನಕಾರಾತ್ಮಕನ? ಹೌದ್ರಿ, ಇಡೀ ತಮ್ಮ ಬದುಕನ್ನು ಅದಕ್ಕಿಟ್ಟು ತಂದೆ ತಾಯಿ ತಾವು ಗಳಿಸಿದ ದುಡ್ಡನ್ನು ಇಟ್ಟು ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತೇನೋ ಆಗಬೇಕು ಅಂತೇಳಿ ಇಡೀ ಜೀವಿತ ದುಡ್ಡನ್ನು ಹಾಕಿ ಕೋಚಿಂಗ್ ಹಾವಳಿಂದ ಎಷ್ಟಾಗಿದ್ರಿ ಇಲ್ಲ ಹೇಳುವಾಗಿಲ್ಲ. 3 ಲಕ್ಷ, 4 ಲಕ್ಷ, 6 ಲಕ್ಷ. ಒಬ್ಬ ಬಡ ಮಧ್ಯಮ ವರ್ಗ, ಅದು ಕೆಳ ಮಧ್ಯಮ ವರ್ಗದವ್ರಿಗೆ ಎಷ್ಟೊಂದು ತೊಂದರೆ ಆಗ್ತದೆ. ಕೆಲವರು ಮನೆಗಳನ್ನು ಮಾರ್ಕೊಂಡಾರ, ಬಂಗಾರ ಮಾರ್ಕೊಂಡಾರ, ಮಾಡಿ ಕೋಚಿಂಗ್ ಕಳಿಸಿದ್ದಾರೆ. ಈಗ ನೋಡ್ರಿ ಪೇಪರ್ ಲೀಕ್. ಇದು ಯಾರು ತಪ್ಪಿದು? ಇದಕ್ಕೆ ಇವತ್ತು ನಮ್ಮ ನಿತಿನ್ ನವೀನ್ ಅವರು ಉತ್ತರ ಕೊಡಬೇಕಾಗಿದೆ. ಯಾರು ತಪ್ಪಪ್ಪ ಅದು? ಕ್ಲಿಯರಾಗಿ ಪಾರದರ್ಶಕವಾಗಿ ಇಲ್ಲ. ಈ ಒಂದು ಎಕ್ಸಾಮ್ಗಳನ್ನ ನಡೆಸಿದ್ರೆ ಪೇಪರ್ ಲೀಕ್ ಮಾಡೋದು ಹೋಗಿದ್ರೆ ಎಲ್ಲ ಹೇಳ್ತಿತ್ತಾ ಇದು? ಇವತ್ತಿನ ಸಮಸ್ಯೆ ಆಗ್ತಾಯಿತ್ತಾ? ನಕಾರಾತ್ಮಕ ಎಲ್ಲದ ಇಲ್ಲ. ನಮಗೆ ಅನ್ಯಾಯ ಆಗ್ಯದಪ್ಪ, ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಕೇಳಿದ್ರೆ ಏನೋ ಒಂದಿಷ್ಟು ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಮುಗಿದೋಗ್ಬಿಡ್ತಾ, ಅವ್ರಿಗೆ ಶಿಕ್ಷೆ ಕೊಟ್ಟಂಗೆ ಅಂತ. ಇದು ತಪ್ಪು ಯಾರಿಂದ ಆಗಿದೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. NTA ಯಾಕೆ ನೀವು ಅದಕ್ಕೆ ಯಾಕೆ ಕೊಟ್ಟು ಅದನ್ನ ಯಾಕೆ ನೀವು ಎಕ್ಸಾಮ್ ಮಾಡಿ ಎಲ್ಲಿ ತಪ್ಪಾಗ್ಯದ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಅದು 3 ದಾಖಲೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅಲ್ಲಿ ತಪ್ಪಾಗ್ಯದ ಮಾಡ್ತಾ ಇದ್ದಾರೆ ಅವರು. ನೀಟಿದ್ದಾಯಿತು, CBSE ನಿಮಗೆ ಗೊತ್ತದ, 18-19 ಲಕ್ಷ ಹುಡುಗರು ಎಕ್ಸಾಮ್ ಕೊಡ್ತಿದ್ದಾರೆ. ಅವರು ಇವತ್ತು ಅವ್ರು ಸರಿಯಾಗಿ ರಿಸಲ್ಟ್ ಮಾಡ್ತಾ ಇಲ್ಲ. 3 ಭಾಷೆನೋ ಯಾವುದು ಏನು ಒಂದಕ್ಕೊಂದು ಸಂಬಂಧ ಇಲ್ಲಂಥದ್ದು. ಇವತ್ತು CBSE ಹುಡುಗರು ಎಲ್ಲ 17-18 ವರ್ಷದ ಮಕ್ಕಳು ಇವರೆಲ್ಲ. ಇವ್ರು ಯಾರು ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ? ಇದನ್ನು ಮೊದಲು ಕ್ಲಿಯರ್ ಮಾಡಬೇಕಾಗ್ಯಾರ. ಎಲ್ಲರಿಗೂ ಉದ್ಯೋಗ ಒದಗಿಸ್ಕೊಟ್ಟಿದ್ದಾರೆ. ಪ್ರತಿ ವರ್ಷ 2 ಕೋಟಿಗಳು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಮೋದಿಯವರು. ಇವತ್ತು ನಕಾರಾತ್ಮಕ ಪ್ರಶ್ನೆ ಅಲ್ಲ, ಪಾಸಿಟಿವ್ ಇರ್ತೈತಲ್ಲ. ಅದನ್ನಾಗಿ ಇಲ್ಲಿವರೆಗೆ ಮಾಡಲಿಕ್ಕಾಗಲಿಲ್ಲ ಅನ್ನೋದನ್ನು ಸ್ವಯಂಮನಸ್ಸು ಯಾಕೆ ಮಾಡ್ಕೊಳ್ತಾ ಇಲ್ಲ ಮೋದಿಯವರಾಗಲಿ ಅಥವಾ ಅವರ ಅಧ್ಯಕ್ಷರಾಗಲಿ? ಇವತ್ತು ವಾಂಗ್ಚುಕ್ ಬಂದಿದ್ದಾಗಿರ್ಬೋದು, ಮತ್ತೊಬ್ಬರು ಬಂದಿದ್ದಾಗಿರ್ಬೋದು, ಹೋರಾಟ ಮಾಡೋದಾಗಿರ್ಬೋದು, ದಿಪ್ಕೆ ಇವತ್ತು ಯಾವುದೋ ಒಂದು ಕೂಡ ಇವತ್ತು ಆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದ್ದಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಏನು? ಇಲ್ಲಿ ನಿರುದ್ಯೋಗ, ಇಲ್ಲಿ ಬಡತನ, ಅದು ಮತ್ತು ಪೇಪರ್ ಲೀಕ್ಸ್. ಯಾರು 49 ಸಲ ಅಂತಾರೆ, ಯಾರು 89 ಸಲ ಅಂತಾರೆ. ಇಲ್ಲಿವರೆಗೆ ನಡೆದು ಪ್ರತಿಯೊಂದರಲ್ಲೂ ಸ್ಟೇಟ್ದು ಎಕ್ಸಾಮ್ ಇರಲಿ, ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಸೆಂಟ್ರಲ್ UPSC ಅಂಡರ್ದಲ್ಲಿ ನಡೆಯುತ್ತೆ ಎಕ್ಸಾಮ್ಗಳಾಗಲಿ, ಅದ್ರ ಜೊತೆಗೆ ಈ ನೀಟಂತೆ ಅತಿ ತಮ್ಮ ಜೀವಿತದ ಬಹುಭಾಗದ ಅರ್ಥವನ್ನು, ದುಡ್ಡನ್ನು ಅಲ್ಲಿ ಹೇಗೆ ಕಲಿಸ್ತಾ ಇರ್ತಾರೆ ತಮ್ಮ ಮಕ್ಕಳಿಗೆ. ಅವ್ರ ಬದುಕ ಇವತ್ತು ನೆಲೆ ಕಾಣದ ಹೋದ್ರೆ ಬದುಕೇನವ್ರು ನಾಳೆ ಭವಿಷ್ಯನ.
ಮತ್ತು ಪ್ರೈವೇಟ್ದಲ್ಲಿ ಕೋಟಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. MBBS ಓದು ಡಾಕ್ಟರ್ ಅವಸರ ಪಾಪ ಅವ್ರಿಗೆ ಅದೇ 1 ಲಕ್ಷ 2 ಲಕ್ಷ 5 ಲಕ್ಷ ಹೊತ್ತು ಗಳಿಸೋದ್ರೆ ಇಡೀ ಜೀವನ ಅವ್ರಿಗೆ ಬಗೆಹರಿದು ಹೋಗ್ಬಿಟ್ಟಿರ್ತದೆ. ಆ ಮಕ್ಕಳೇ ಬಂದು ಕೇಳ್ತಾ ಇದ್ದಾರೆ, ಸರಿಯಾಗಿ ಎಕ್ಸಾಮ್ ನಡೆಸ್ಕೊಡ್ರಿ. ಈ ಪಾಪ ಎಲ್ಲ ಹುಡುಗರು ಡಿಸ್ಟೆನ್ಸ್ ಎಷ್ಟೇ ಐತೆ ಇವತ್ತು. ಪೇಪರ್ ಲೀಕ್ ಮಾಡಿದ ಮಕ್ಕಳು ಹೇಳಿದ್ರ, ಅವ್ರ ತಂದೆ ಹೇಳಿದ್ರ, ಯಾರು ಸಲುವಾಗಿ ಮಾಡಿದ್ರು ಅದನ್ನೆಲ್ಲ? ಅಲ್ಲಿ ಕೋಟಿ ದುಡ್ಡು ಹರಿದಾಡೋದಂತ ಅವ್ರದ್ದು ಆರೋಪ ಅದ. ಆ ಆರೋಪ ಮಾಡಿದ್ರು ಅರ್ಥ ಅದ. ಯಾಕೆಂದರೆ ಪ್ರೈವೇಟದಲ್ಲಿ ಕೋಟಿಗಟ್ಟಲೆ ಕೊಟ್ಟು MBBS ಮಾಡೋದಿದ್ಲು, ಇಲ್ಲೇ ಪೇಪರ್ ಲೀಕ್ ಮಾಡಿಸ್ಕೊಂಡು ಅದ್ರ ಪ್ರಕಾರ ದಾಟ್ಕೊಂಡು ಹೋಗಿಬಿಟ್ರೆ ಸೆಲೆಕ್ಷನ್ ಆಗಿಬಿಟ್ರಪ್ಪ ಅಂತ ಮುಗಿದೋಗ್ಬಿಡ್ತದೆ. ಲಕ್ಷ ಮುಗಿದಲ್ಲಿ ಬಗ್ಗೆ ಇರ್ತದೆ. ಅದು ದುಡ್ಡಿದ್ದಂಥ ಅವ್ರ ಮಕ್ಕಳದೆಲ್ಲ ಅನುಕೂಲ ಆಗುವಂಥದ್ದು. ಇದು ಕೆಳ ಮಧ್ಯಮ ವರ್ಗ ಕೂಲಿ ಮಾರ್ಗಗಳಂತ ವಿಚಾರ ಮಾಡೋದಿಲ್ಲ. ಇದನ್ನು ಕೂಲಿ ನಾರಿ ಮಾಡುವಂಥವ್ರಂತೆ ನಮ್ಮ ಮಗಳು MBBS ಆಗ್ತಾಳೆ, ನನ್ನ ಮಗ MBBS ಆಗ್ತಾನೆ, ದೊಡ್ಡ ಡಾಕ್ಟ್ರ್ ಆಗ್ತಾನೆ, ದೊಡ್ಡ ಇಂಜಿನಿಯರ್ ಆಗ್ತಾನೆ, ಹಗಲುಗಳ ಚೆಲ್ಲ ಇವತ್ತು. ಆ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟದೆ. ಕೆಲ ಅದು ಇದೆ. ಖಾಸಗೀಕರಣ ಮಾಡಿ ಶಿಕ್ಷಣವನ್ನು ಖಾಸಗೀಕರಣ ಮಾಡಿ ಇವತ್ತಿಡೀ ಈ ದೇಶದ ತುಂಬ ಭ್ರಷ್ಟಾಚಾರ ನಡೆಯೋದಕ್ಕೆ ಶಿಕ್ಷಣ ರಂಗದಲ್ಲಿ ಎಲ್ಲದಕ್ಕೂ ಈ ಸರ್ಕಾರಗಳ ಕಾರಣ. ಇಂಥ ಪ್ರಸಂಗದಲ್ಲೇ ಸಹಜದ ವಿದಿನ್ ವಾರ 2 ವಾರದೊಳಗೆ 2-2.5 ಕೋಟಿ ಜನ ಈ ಫಾಲೋವರ್ಸ್ ಆದರು. CJPದು, ಕಾಕ್ರೋಚ್ ಜನತಾ ಪಾರ್ಟಿ, ಚಿರಳೆ ಜನತಾ ಪಾರ್ಟಿದು. ಕಾರಣ ಏನಪ್ಪ ಅಂದರೆ ಇಲ್ಲ ಅತೃಪ್ತಿ, ಅಸಂತೋಷ ಅಂತ. ಕೋಟಿಗಳ ವಿದ್ಯಾರ್ಥಿಗಳು ಇವರು, ಜನ ಅಲ್ಲ, ಜನಸಾಮಾನ್ಯರಲ್ಲ, ವಿದ್ಯಾರ್ಥಿಗಳು. ಅದಕ್ಕೆ ಇವತ್ತು ಬೀದಿಗೆ ಬಂದಿದ್ದಾರೆ, ಹೋರಾಟ ಶುರು ಮಾಡಿದ್ದಾರೆ. ಇದು ರಿಸಲ್ಟ್ ಏನಾಗ್ಬೋದು? ನಿನ್ನೆ ಲೆಕ್ಕ ನೋಡಿದರೆ ಮತ್ತು ಗೌರ್ಮೆಂಟ್ಗಂತೂ ಇನ್ನೂ ಪರೀಕ್ಷೆ ಮಾಡ್ತಾ ಇದ್ದಾರೆ ಸರ್ಕಾರ. ಮೋಸ್ಟ್ಲಿ ದೀಪಿಕೆಯವ್ರನ್ನ ಬಂಧಿಸ್ಬೋದಿತ್ತೇನೋ, ನಿನ್ನೆ ಯಾಕೋ ಬಂಧಿಸಲಿಲ್ಲ. ಭಯ ಇರ್ಬೋದು, ಅದು ಇಡೀ ರಾಷ್ಟ್ರವ್ಯಾಪಿ ಆಗ್ಬೋದಪ್ಪ ಇದು. ಯಾಕಂದ್ರೆ ರೈತರು ಆ ಸಂದರ್ಭದಲ್ಲಿ ಹಿಂದಾಯ್ತು 1 ವರ್ಷ ಅವ್ರು ಹೋರಾಟ ಮಾಡಿದರು. ಪಂಜಾಬ್ ಮತ್ತು ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶ ರೈತರು, ಅದು ಅಲ್ಲಿಗೆ ಸೀಮಿತ ಆಗಿತ್ತದು. ಅವರು 1 ವರ್ಷ ಹೋರಾಟ ಮಾಡಿದ್ರು, ಕೊನೆಗೆ ಸುಮ್ಮನೆ ಹಿಂದೆ ತಗೊಂಡ್ಬಿಟ್ರೆ ಅಷ್ಟೇ. ಅದು ಇನ್ನೂ ಜೀವಂತದವು 3 ಕಾರ್ಯಕಾನೂನುಗಳು. ಹಂಗೆ ಇದು ಆಗ್ತದನ. ಈ ನಮ್ಮ ಪ್ರಧಾನರವರನ್ನು, ದೇವೇಂದ್ರ ಅವರ ರಾಜೀನಾಮೆ ತೆಗೆದುಕೊಂಡ್ರೆ ಮುಂದೇನು? ಈ ವ್ಯವಸ್ಥೆ ಬದಲಾಗೋದಕ್ಕೆ ಏನು ಮಾಡಬೇಕಾಗ್ಯದ? ಇದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಬೇಕಾಗ್ಯದ, ಇದರ ಬಗ್ಗೆ ಚಿಂತನೆ ಮಾಡಬೇಕಾಗ್ಯದ. ಇದನ್ನು ನಮ್ಮ ಪ್ರಕಾಶ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ, ಇದಕ್ಕೊಂದು ಮೂಗು ಕೊಡಬೇಕಾಗ್ಯದ. ಹಿಂಗೆ ತಗೊಂಡ್ರಪ್ಪ ಧರ್ಮೇಂದ್ರರು, ಅನಿವಾರ್ಯವಾದ ತೊಗೊಳ್ತಾರೆ ಮೋದಿಯವರು ಮುಂದೆ. ಯಾಕಂದ್ರೆ ಇವೆಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ಮಿಡಲ್ ಕ್ಲಾಸ್ ಅವ್ರ ಮಕ್ಕಳು ಇವರೆಲ್ಲ ಇದ್ದಂಥವ್ರು, ಇವ್ರು ಎಷ್ಟಿದಪ್ಪ ಈ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಅದ ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ ಗೌರ್ಮೆಂಟ್ ಇದ್ದಿದ್ದು. ಆದರೆ ಕೆಲವು ಜನರಿಗೆ ಭಯ, ಅದು ಭಯನೂ ಇತ್ತು. ಸ್ವತಃ ದೀಪಿಗೆ ಹೇಳ್ಕೊಳ್ತಾರೆ ಅವರು, ನನಗೂ ಭಯ ಇತ್ತಪ್ಪ, ಇಲ್ಲಿ ಬಂದಾಗ ನಾನು ಜೈಲಿಗೆ ಹೋಗ್ತೀನಿ ಅನ್ನೋವಂಥದ್ದು. ಅವ್ರಿಗೂ ಭಯ ತಿಳಿತನಕ ಏನಾಗ್ಬೋದು ಏನಿಲ್ಲ ಗೊತ್ತಿಲ್ಲ, ಇನ್ನೂ ಏನಾಗ್ತದೆ ಗೊತ್ತಿಲ್ಲ. ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟದೆ. ಈಗ ನಾ ಹೇಳೋ ಉದ್ದೇಶ ಇಷ್ಟೇ, ಈ ಸಂದರ್ಭದಲ್ಲಿ ಈ ಮೂಮೆಂಟ ಈ ದೇಶದ ಅರ್ಥವ್ಯವಸ್ಥೆಯನ್ನು, ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ಇವತ್ತು ಯಂಗ್ ಜನ್ರೇಷನ್ ಎದ್ದು ನಿಂತಿದ್ದಾರೆ, ಜನ್ ಜಿ ಅಂತೇಳಿ. ಆದರೆ ಇಲ್ಲಿ ಜನ್ ಜಿಗಳಿಗೆ ಕ್ರಾಂತಿ ಮಾಡೋಗಿದ್ರು ಶಾಂತಿಯಿಂದ ಗಾಂಧೀಜಿಯವ್ರ ಮಾರ್ಗದಲ್ಲಿ ಹೋಗ್ಬೇಕಂತೇಳಿ ದೀಪಿಕೆ ಹೇಳ್ತಾ ಇದ್ದಾರೆ. ಅದೆಲ್ಲ ಹೇಳಿ, ಆದರೆ ಕೇವಲ ದೇವೇಂದ್ರ ಪ್ರಧಾನರ ರಾಜೀನಾಮೆ ತೊಗೊಂಡ್ರೆ ಈ ಮೂಮೆಂಟ್ ಮುಗೀತದ. ಈ ಮೂಮೆಂಟ್ ಮುಗೀತದ. ಒಂದು ಸಮಸ್ಯೆ, ಮುಂದಿನ ವರ್ಷ ಲೀಕ್ ಆಗೋದು ಗ್ಯಾರಂಟಿ ಏನದ? ಮುಂದಿನ ಎಕ್ಸಾಮು ಲೀಕ್ ಆಗೋದಿಲ್ಲ, ಹೊರಗೆ ಬರೋದಿಲ್ಲ, ಪೇಪರ್ ಲೀಕ್ ಆಗೋ ಜೊತೆಗೆ ಎಕ್ಸಾಮ್ ಅಂದರೆ ಶಿಕ್ಷಣ ಪದ್ಧತಿ ಏನು ಇದೇ ರೀತಿ ಮುಂದುವರಿಯುವಂಥದ್ದು. ಮೂಲಭೂತವಾಗಿ ಶಿಕ್ಷಣ ವ್ಯವಸ್ಥೆ ಮುಂದುವರೆದು ತಪ್ಪದ, ಅಲ್ಲಿ ಚೇಂಜ್ ಮಾಡ್ಬೇಕಂತ ಅನಿವಾರ್ಯತೆ ಅದ. ಇವತ್ತು ನೋಡಿರಿ, ಪಂಜಾಬ್ದಲ್ಲಿ ಕೇಜ್ರಿವಾಲ್ ಮಾಡಿ ತೋರಿಸಿದ್ದಾರೆ. 1ರಿಂದ 12ನೇವರೆಗೆ ಫ್ರೀ ಎಜುಕೇಷನ್ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಮಾಡಿದ್ರು ಅವರು, ಅದನ್ನಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಾದರೂ ಮೋದಿಯವರು ಏನಾದರೂ ಮಾಡಲಿಕ್ಕೆ ಸಾಧ್ಯದನ? ಆ ದಿಶೆಯಲ್ಲಿ ಬೇಸಿಕ್ ಶಿಕ್ಷಣ ಒಂದಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ರೈತರಿಗೂ ಸಹಿತ ಇವೆಲ್ಲ ಇವತ್ತು ಮೂಮೆಂಟ್ ಆಗಿದೆ. ಆರ್ಥಿಕವಾಗಿ ಪೂರ್ತಿ ದಿವಾಳಿ ಆಗಿರುವಂಥ ಈ ಸನ್ನಿವೇಶದಲ್ಲೇ ಅದಕ್ಕಾಗಿ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಅಂದರೆ ಪ್ರಕಾಶ್ ಅಂಬೇಡ್ಕರ್ ಅವರ ಮೊಮ್ಮಗ, ಅಂಬೇಡ್ಕರ್ ಅವರ ಮೊಮ್ಮಗ, ಭೀಮರಾವ್ ಅವ್ರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ ಇಡೀ ವ್ಯವಸ್ಥೆ ಪ್ರಶ್ನೆ ಮಾಡಬೇಕಾಗ್ಯದ, ವ್ಯವಸ್ಥೆ ಬದಲು ಮಾಡಬೇಕಾಗಿದೆ ರೀ. ಆ ಪ್ರಶ್ನೆ ಮಾಡೋದು ಮಾರ್ಗದರ್ಶನ ಬೇಕು. ಇದಕ್ಕೆ ಜನರಲ್ಲೇ ಮಕ್ಕಳಲ್ಲೇ ಅಸಮಾಧಾನ, ಅಸಂತೋಷ ಅದ. ಆದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಬೇಕಾಗಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳೋದನ್ನು ನೋಡಿದಾಗ ಸರಿ ಅನ್ನಿಸ್ತಾ ಇದೆ. ಈ ಮೂಮೆಂಟನ್ನು ಎಷ್ಟು ದಿನಗಳವರೆಗೆ ಅಂತ, ಎಷ್ಟು ದಿನ, 1 ತಿಂಗಳೋ 2 ತಿಂಗಳೋ ಮುಂದೆ ಒಂದು ವೇಳೆ ದೇವೇಂದ್ರ ಪ್ರಧಾನರನ್ನು ರಾಜೀನಾಮೆ ತೆಗೆದುಕೊಂಡ್ರೆ ಮುಗಿದು ಬಿಡ್ತಾ ವ್ಯವಸ್ಥೆ ಬದಲಾಗ್ತದರ. ಇವೆಲ್ಲ ದಿಶೆಯಲ್ಲಿ ಚಿಂತನೆ ಮಾಡಿ ಇದು ಒಂದು ಶಾಶ್ವತ ಪರಿಹಾರ ಹುಡುಕುವಂಥ ಕೆಲಸ ಇವತ್ತಿನ ಈ ವಿರೋಧ ಪಕ್ಷಗಳಿಗೆ, ಜೊತೆಗೆ ಈ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಇವೇನು ಚಿಂತಕರಿದ್ದಾರೆ ಇವರೆಲ್ಲ ಕೂಡಿ ಈ ಡಿಸಿಷನ್ ಮಾಡಬೇಕಾಗ್ಯದ. ಇದನ್ನು
ಯಾವುದೇ ರೀತಿಯ ಮುರಿಯುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನೋದು ಏನು ಸುಳ್ಳೇನಲ್ಲ. ಇವರು ಪಾಕಿಸ್ತಾನಿಗಳು ಮತ್ತಾರು 70% ಪಾಕಿಸ್ತಾನಿಗಳು ಈ ಥರ ಮೆಂಬರ್ ಆಗಿದ್ದಾರೆ, ಜನ ಆರೋಪಗಳು ಕೇಳಿ ಬಂದಿದ್ದು ಈಗಾಗಲೇ BJP ಕಡೆಯಿಂದ. ಅದರ ಜೊತೆಗೆ ಇನ್ನಷ್ಟು ಏನಪ್ಪ ಅಂತಂದ್ರೆ ಇದನ್ನು ಒಬ್ಬ ವಿಚಾರಗಳು ನಗರ ನೆಕ್ಸ್ಲೈಸ್ ಮಾಡ್ತಾ ಇದ್ದಾರೆ ಅಂತ ಇದು ಬರುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲೇ ಇದು ಆ ರೀತಿ ಆಗಲಾರದ ಮೂಮೆಂಟ್ ದೊಡ್ಡದಾಗಿ ಬೆಳೆದ ಶಾಶ್ವತ ಪರಿಹಾರ ಹುಡುಕುವಂಥದ್ದು ಹೋಗಲಿ ಅನ್ನುವಂಥ ಮಾತು. ಪರಿಹಾರ ಬೇಕಾಗಿದೆ. ಅಧಿಕಾರ ಯಾರು ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಇರಲಿ, ಎಲ್ಲರೂ ಕೂಡಿ ಮಾಡಿದ ತಪ್ಪಿನಂತೆ ಇವತ್ತು ದೊಡ್ಡ ಅಪರಾಧಿಯ ಕ್ರಮಗಳಾಗ್ತಾ ಇದ್ದಾವೆ. ಹಿಂದೆ ಕಾಂಗ್ರೆಸ್ ಸಮಯದಲ್ಲಿ ಪೇಪರ್ ಲೀಕ್ಸ್ ಆಗಿದ್ದಾವೆ, ಈಗೂ ಆಗ್ತಾಯಿದ್ದಾವೆ, ಮುಂದೂ ಆಗುವಂಥದ್ದು. ಇದು ಶಾಶ್ವತ ತಡೀದೆ ಅವಾಗ. ಈಗ ಒಬ್ಬರೊಬ್ಬರು ಟೀಕೆ ಮಾಡೋದಲ್ಲ, ಇದಕ್ಕೆ ಪರಿಹಾರ ಹುಡುಕೋದು ಏನಾಗ್ಬೋದು. ಅದಕ್ಕೆ ದೀಪಿಕೆ ಅದೇ ಕಾಲಕ್ಕೆ ಸೋನಮ್ ವಾಂಗ್ಚುಕ್ ಅವ್ರ ಜೊತೆಗೆ ಇನ್ನೂ ಅನೇಕರು ವಿಚಾರ ಮಾಡಿ ಇದನ್ನು ಈ ಮೂಮೆಂಟನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ ಅಂತ ನಮಗೆ ಅನಿಸ್ತದೆ. ನಿಮಗೇನು ಅನಿಸ್ತದ? ನಿಮಗೇನು ಅನಿಸ್ತದ ಅದನ್ನು ಈ ನಮ್ಮ ಏನಪ್ಪ ಅಂದ್ರೆ ಬಾಕ್ಸಲ್ಲಿ ಬರೋದು ಹಾಕಿರಿ, ತಿಳಿಸ್ರಿ, ಕಾಮೆಂಟ್ ಮಾಡಿರಿ, ತಿಳಿಸ್ತಾ ಇರ್ರಿ. ಈ ಮೂಮೆಂಟ್ ಏನಾಗ್ಬೋದು ಅನ್ನೋದು ಹೇಳ್ತಾ ಇರ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಸೆಕ್ಷನ್ ನ್ಯೂಸ್ ನಮ್ಮದು ಸಚಿವ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.